ಹೋದ್ಸಲ ಅಪ್ಡೇಟ್ಸ್ಗೆ ಅಂತಾನೆ ಸಪರೇಟ್ ವಿಡಿಯೋ ಮಾಡಿದಾಗ ಅದ್ರಲ್ಲಿ ಹೇಳಿದ್ದೆ, ಈ ತರ ಎಲ್ಲದನ್ನು ಗುಡ್ಡೆ ಹಾಕೊಂಡು ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸಮಯ ಹಿಡಿಯುತ್ತೆ, ಪ್ರತಿಯೊಂದು ವಿಷಯದ ಬಗ್ಗೆನೂ ಇನ್ ಡೀಟೇಲ್ ವಿವರಿಸೋದಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಆ ಒಂದು ವಿಡಿಯೋಗೆ ನಿಮ್ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು, ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಕ್ಕೆ. ಸೊ ಅದೇ ನಿಟ್ಟಿನಲ್ಲಿ ಮತ್ತಷ್ಟು ಹೊಸ ಅಪ್ಡೇಟ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ರೀಚ್ ಡಿಪೆಂಡ್ ಆಗಿರೋದೇ ನಿಮ್ಮ ರೆಸ್ಪಾನ್ಸ್ ಮೇಲೆ. ಸೊ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಟಾಕ್ಸಿಕ್ ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತದ್ದು. ಇತ್ತೀಚೆಗೆ ಯಶ್ ಅವರು ಒಂದು ಜಿಮ್ ಓಪನಿಂಗ್ ಸೆರೆಮನಿಯಲ್ಲಿ ಕಾಣಿಸ್ಕೊಂಡಿದ್ರು. ಹಾಗೆ ಅಲ್ಲಿ ಮಾಧ್ಯಮದವ್ರ ಜೊತೆ ಇಂಟರಾಕ್ಟ್ ಮಾಡುವಾಗ ಅಪ್ಡೇಟ್ ರೂಪದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ, ಇನ್ನೇನ್ ಕೊನೆ ಹಂತದಲ್ಲಿದೆ. ಅಂಡ್ ಸದ್ಯದ್ರಲ್ಲೇ ಶೂಟಿಂಗ್ ಕೂಡ ಶುರು ಆಗತ್ತಂತೆ. ಸೊ ಇವ್ರ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ ಏಪ್ರಿಲ್ 10, 2025ಕ್ಕೆ ಸಿನಿಮಾ ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ. ಬಿಕಾಸ್ ಯಶ್ ಅವರಿಗಿರೋ ಪ್ಲಾನಿಂಗ್ ಆ ರೀತಿ ಇದೆ. ಇನ್ಫ್ಯಾಕ್ಟ್ ಯಶ್ ಅವ್ರು ಇಟ್ಕೊಂಡಿರೋ ಕ್ಲಾರಿಟಿ ಅದು ಯಾವ ಮಟ್ಟಿಗಿದೆ ಅನ್ನೋದು ಟೈಟಲ್ ಟೀಸರ್ ಬಿಟ್ಟಾಗ್ಲೇ ಗೊತ್ತಾಗಿತ್ತು. ಅಂಡ್ ಈಗ ಪ್ಲಾನ್ ಪ್ರಕಾರ ಎಲ್ಲದೂ ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಹಾಕೊಂಡಿರೋ ಶೆಡ್ಯೂಲ್ ನಲ್ಲಿ ಏನಾಗ್ಬೇಕು, ಮುಂದೆ ಏನೇನ್ ಇರ್ಬೇಕು, ಇವೆಲ್ಲದರ ಸಿದ್ಧತೆನ ಮಾಡ್ಕೊಂಡು ಈಗಾಗ್ಲೇ ಚಿತ್ರತಂಡ ಒಳ್ಳೆ ಹಾದಿನಲ್ಲೇ ಇದ್ದಾರೆ. ಬಟ್ ಅಫ್ಕೋರ್ಸ್ ಫೀಲ್ಡಿಗೆ ಇಳಿದ ಮೇಲೆನೆ ಅದ್ರ ಪರಿಣಾಮ ಗೊತ್ತಾಗೋದು. ಹಾಗೆ ಮುಖ್ಯವಾಗಿ ಶೂಟಿಂಗ್ ಶುರು ಆದ್ಮೇಲೆ ಬರುವಂತ ಔಟ್ಪುಟ್ ಅದು ಎಲ್ಲರನ್ನ ಸ್ಯಾಟಿಸ್ಫೈ ಮಾಡೋ ತರ ಇರಬೇಕು. ಇವೆಲ್ಲದಕ್ಕೂ ಸಮಯ ತಗೊಳತ್ತೆ. ಬಟ್ ಸ್ಟಿಲ್ ಯಶ್ ಅವರ ಪ್ಲಾನಿಂಗ್ ಮೇಲೆ ನಂಬಿಕೆ ಇರೋದ್ರಿಂದ ಸಿನಿಮಾ ಹೇಳಿದ ಡೇಟ್ ಅಲ್ಲೇ ಬರುತ್ತೆ. ಹೆಚ್ಚು ಕಮ್ಮಿ ಮಿಸ್ ಆದ್ರೂ ಫಸ್ಟ್ ಹಾಫ್ ಅಲ್ಲೇ ಬರುತ್ತೆ ಅಂತ ಅನ್ಕೋಬಹುದು. ಇನ್ನ ಇದ್ರ ಜೊತೆಗೆ ಶಾರುಖ್ ಖಾನ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿದ್ದಾರೆ, ಒಂದು ಪವರ್ಫುಲ್ ಕೇಮಿಯೋನ ಮಾಡ್ತಾ ಇದ್ದಾರೆ ಅನ್ನೋ ವಿಷಯನ ಯಶ್ ಅವರು ಸಂಪೂರ್ಣವಾಗಿ ತಳ್ಳ ಹಾಕಿದ್ದಾರೆ. ಹಾಗೆ ಮಾಧ್ಯಮದವ್ರು ನೀವೇ ಯಶ್ ಅವ್ರು ಅಲ್ಲಿದ್ದಾರಂತೆ, ಆ ಸಿನಿಮಾನ್ ಮಾಡ್ತಾ ಇದ್ದಾರಂತೆ ಅನ್ನೋ ಅಂತೆ ಕಂತೆಗಳಲ್ಲೇ ಎಷ್ಟೋ ವಿಚಾರಗಳನ್ನ ಹಬ್ಬಿಸ್ತಾ ಇದ್ದೀರಾ. ಇದನ್ನ ನಾನಂತೂ ಹೇಳಿಲ್ಲ. ನನ್ ಬಳಿ ಸಾಕಷ್ಟು ಪಾತ್ರಗಳನ್ನ ಮಾಡೋದಕ್ಕೆ ರಿಕ್ವೆಸ್ಟ್ ಬರ್ತಾ ಇದೆ. ಬಟ್ ಇಲ್ಲಿವರೆಗೂ ನಾನೇ ಎಸ್ ಅಂತ ಹೇಳೋದಿಲ್ಲ, ಅಲ್ಲಿವರೆಗೂ ಅದ್ಯಾವುದು ನಿಜ ಅಲ್ಲ ಅಂತ ಹೇಳಿದ್ದಾರೆ. ಸೊ ಇದರಿಂದ ಯಶ್ ಅವರು ಪ್ರಶಾಂತ್ ವರ್ಮಾ ಅವರ ಜೈ ಹನುಮಾನ್ ಸಿನಿಮಾದಲ್ಲಾಗ್ಲಿ ಅಥವಾ ಶಿವಾಜಿ ಮಹಾರಾಜ್ ಪಾತ್ರನ ಮಾಡ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ನಿತೀಶ್ ತಿವಾರಿ ಅವರ ರಾಮಾಯಣದಲ್ಲಿ ಯಶ್ ಅವರು ರಾವಣನಾಗಿ ಕಾಣಿಸ್ಕೋತಾರೆ ಅನ್ನೋ ಸುದ್ದಿ ಮಾತ್ರ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಸೊ ಎಲ್ಲಿವರೆಗೂ ಯಶ್ ಅವರೇ ಅದನ್ನ ಮುಂದೆ ಬಂದು ಹೇಳಲ್ವೋ ಅಲ್ಲಿವರೆಗೂ ನಾವೆಲ್ಲ ಕಾಯಲೇಬೇಕು. ಡೆವಿಲ್ ದ ಹೀರೋ ಫೆಬ್ರವರಿ 16 ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಿನ ಸಿನಿಮಾಗಳ ಅಪ್ಡೇಟ್ಸ್ ಹೊರಗೆ ಬಂದ್ವು. ಈ ಅಪ್ಡೇಟ್ಸ್ ಅಂದಾಗ ಸಾಮಾನ್ಯವಾಗಿ ಆ ಹೀರೋ ಮುಂದೆ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸೋದಾಗಿರುತ್ತೆ. ಬಟ್ ದರ್ಶನ್ ಅವರ ವಿಷಯದಲ್ಲಿ ಆ ಎಲ್ಲಾ ಅಪ್ಡೇಟ್ಗಳು ಒಂಥರ ವಿಷನ್ ತೋರಿಸ್ತಾಗಿತ್ತು. ಮುಂದಿನ ವಿಷನ್ ಹೆಂಗಿದೆ? ವಿಷನ್ ನೋಡೋಣ ತಡ್ರಿ, ಕ್ರಾಂತಿ ಆದ್ಮೇಲೆ ವಿಷನ್ಗಳು ತೋರಿಸ್ತೀವಿ. ಅಕ್ಷರಶಃ ನಿಜಾನೇ ಅಲ್ವಾ? ಎನಿವೇಸ್ ಇದ್ರ ಬಗ್ಗೆ 4 ವಿಡಿಯೋ ಮಾಡಿದ್ದೀನಿ. ಸೊ ಮತ್ತಷ್ಟು ಎಳೆಯೋದು ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಪ್ರಸನ್ನ ಥಿಯೇಟರ್ನಲ್ಲಿ ಕಾಟೇರ 50 ದಿನದ ಸಂಭ್ರಮಾಚರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮಾತಾಡುವಾಗ ದರ್ಶನ್ ಅವರು ತಮ್ಮ ಮುಂದಿನ ಸಿನಿಮಾ ಡೆವಿಲ್ ಬಗ್ಗೆ ಒಂದು ಸಖತ್ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಾದ್ರೂ ಆಗ್ಲಿ ಕಷ್ಟಪಟ್ಟು ತುಳಿದು ಬಿಡೋಣ. ಅಂಡ್ ನೀವು ಅಷ್ಟೇ ಥಿಯೇಟರ್ ಖಾಲಿ ಇಡಿ, ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತ ಹೇಳೋದ್ರ ಮೂಲಕ ಡೆವಿಲ್ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದೆ ಅನ್ನೋ ಮಾಹಿತಿನ ದರ್ಶನ್ ಅವರು ಹೊರ ಹಾಕಿದ್ದಾರೆ. ಇನ್ನು ಸದ್ಯಕ್ಕೆ ಸಿನಿಮಾದ ಸೆಟ್ ವರ್ಕ್ ನಡೀತಾ ಇದ್ದು ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಶೂಟಿಂಗ್ ಶುರು ಆಗ್ತಾ ಇದೆ. ಸೊ ನೋಡೋಣ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಈ ಟೈಮಲ್ಲಿ ಅಕ್ಟೋಬರ್ಗೆನೆ ಸಿನಿಮಾನ ತರೋದಕ್ಕಾಗತ್ತಾ ಇಲ್ವಾ ಅಂತ. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾ ಇದೇ ಮಾರ್ಚ್ 28ಕ್ಕಲ್ಲ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಒಂದು ದಿನ ಮುಂದಕ್ಕೆ ಹೋಗಿದೆ. ಹಾಗೇನೆ ಮಾರ್ಚ್ 28ಕ್ಕೆ ಪ್ರೀಮಿಯರ್ ಶೋಸ್ ಕೊಡೋದಕ್ಕೆ ಪ್ಲಾನ್ಸ್ ನಡೀತಾ ಇದೆ. ಸೊ ಮೇ ಬಿ ಅದರ ಕನ್ಫರ್ಮೇಶನ್ ಮಾರ್ಚ್ ಕೊನೆ ವಾರದಲ್ಲಿ ಬರ್ಬೋದು. ಇನ್ನು ಸದ್ಯದ ಮಟ್ಟಿಗೆ ಒಂದು ಟೈಟಲ್ ಟೀಸರ್ನ ಬಿಟ್ರೆ ಸಿನಿಮಾ ತಂಡದಿಂದ ಯಾವುದೇ ಒರಿಜಿನಲ್ ಕಂಟೆಂಟ್ ಅಂದ್ರೆ ಸಿನಿಮಾದೊಳಗೆ ಏನಿರುತ್ತೆ ಅನ್ನೋದನ್ನ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ, ಸೀಕ್ರೆಟಿವ್ ಆಗಿ ಇಟ್ಟಿದ್ರು. ಬಟ್ ಸ್ಟ್ರೈಟ್ ಅವೇ ಬುಕ್ ಮೈ ಶೋ ನಲ್ಲಿ ಯುವ ಪೇಜ್ ಓಪನ್ ಆಗ್ತಿದ್ದ ಹಾಗೆ ಅಲ್ಲೇ ಇದರ ಒನ್ಲೈನ್ ಸ್ಟೋರಿನ ಸೇರಿಸ್ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಯುವ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂಡ್ ಕಥೆ ನಡೆಯೋದು ಕೂಡ ಅವನ ಕಾಲೇಜ್ನಲ್ಲೇ. ಸೊ ಅಲ್ಲಿ ಒಂದು ಸಣ್ಣ ಜಗಳ ಯಾವಾಗ ದೊಡ್ಡ ಗ್ಯಾಂಗ್ ವಾರ್ ಆಗಿ ಬದಲಾಗತ್ತೋ ಆಗ ಯುವ ತನ್ನ ಗೆಳೆಯರನ್ನ ಕಾಪಾಡೋದಕ್ಕೆ ಮುಂದಾಗ್ತಾನಂತೆ. ಒಂದ್ ರೀತಿ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಹಾಗೇನೆ ಯುವ ಅವ್ರನ್ನ ಕಾಲೇಜ್ ಕಥೆಯಿಂದನೇ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದಾರೆ. ಒಳ್ಳೆ ವಿಚಾರ. ಅಂಡ್ ಸಂತೋಷ್ ಆನಂದರಾಮ್ ಅವ್ರಂದ್ರೇನೆ ರೆಫರೆನ್ಸಸ್ ಅಲ್ವಾ, ಹಾಗಾಗಿನೇ ಅಪ್ಪು ಅವರ ರೆಫರೆನ್ಸ್ ಅನ್ನ ಯುವ ಸಿನಿಮಾದಲ್ಲಿ ಯಥೇಚ್ಛವಾಗಿ ಕಾಣಬಹುದು, ಅದಂತೂ ಪಕ್ಕ. ಇನ್ನು ಸಿನಿಮಾದ ಆಡಿಯೋ ರೈಟ್ಸ್ ನ ಆನಂದ್ ಆಡಿಯೋದವರು ಖರೀದಿ ಮಾಡಿದ್ದಾರೆ. ಹಾಗೆ ಮೊದಲ ಹಾಡನ್ನ ಮಾರ್ಚ್ ಮೊದಲನೇ ವಾರ ಚಾಮರಾಜನಗರದಲ್ಲಿ ಒಂದು ಇವೆಂಟ್ ಮೂಲಕ ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಮಾರ್ಚ್ 17 ಅಪ್ಪು ಅವರ ಬರ್ಡೇ ದಿನ ಟ್ರೈಲರ್ ಲಾಂಚ್ ಇವೆಂಟ್ ಕೂಡ ಪ್ಲಾನ್ ಆಗಿದೆ. ಮಾರ್ಟಿನ್ ಎಷ್ಟೋ ತಿಂಗಳುಗಳೇ ಆಗೋಗಿತ್ತು ಈ ತಂಡದಿಂದ ಒಂದು ಅಪ್ಡೇಟ್ ಅಂತ ಬಂದು. ಬಟ್ ಫೈನಲಿ ಈಗ ಅದು ಒಂದೊಂದಾಗೆ ಹೊರಬರೋ ಸೂಚನೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ಸಿನಿಮಾದ ಒಂದು ಮುಖ್ಯವಾದ ಪೋರ್ಷನ್ ನ ಜಮ್ಮು ಕಾಶ್ಮೀರ್ ಹಾಗೆ ಆಗ್ರಾದಲ್ಲಿ ಶೂಟ್ ಮಾಡೋದಕ್ಕೆ ಮಾರ್ಟಿನ್ ತಂಡ ತಯಾರಿ ಮಾಡ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಪ್ಲೇನ್ ಕೈಕೊಟ್ಟು ಒಂದೇ ಸಲ 4000 ಅಡಿ ಕೆಳಗಿಳಿದಿದ್ದು. ಆನಂತರ ಪೈಲಟ್ ಅದನ್ನ ಕಂಟ್ರೋಲ್ ತಗೊಂಡು ಆಗ್ಬೇಕಾಗಿದ್ದ ಒಂದು ಮೇಜರ್ ಅನಾಹುತನ ತಪ್ಪಿಸಿದ್ದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಈಗ ಅಲ್ಲಿಂದ ಮುಂದೆ ಬಂದ್ರೆ ಮಾರ್ಟಿನ್ ಶೂಟಿಂಗ್ ಕೊನೆಗೂ ಕಂಪ್ಲೀಟ್ ಆಗಿದೆ.
ಅಂಡ್ ಈ ತಂಡ ಕೂಡ ಒಂದು ಮೇಜರ್ ಅಪ್ಡೇಟ್ ಅನ್ನ ಮಾರ್ಚ್ ಮೊದಲನೇ ವಾರದಲ್ಲೇ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಿಲೀಸ್ ಡೇಟ್ ಹೇಳ್ತಾರೆ ಅನ್ನೋ ನಂಬಿಕೆ ಅಂತೂ ಇಲ್ಲ, ಬಟ್ ಸ್ಟಿಲ್ ಆ ರೀತಿನೇ ಒಂದು ಸ್ಟ್ರಾಂಗ್ ಅಪ್ಡೇಟ್ ಬಂದ್ಬಿಡ್ಲಿ ಅಂತ ಕೇಳ್ಕೊತೀನಿ. 45 ಇದು ಜನ್ಯ ಅವರ ಡೈರೆಕ್ಟೋರಿಯಲ್ ಸಿನಿಮಾ. ಇದರಲ್ಲಿ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು ಹಾಗೆ ರಾಜ್ ಬಿ ಶೆಟ್ಟಿ ಅವರು ಸಹ ಆಕ್ಟ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಏನಂದ್ರೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಸಿನಿಮಾದ ಆಕ್ಷನ್ ಸೀಕ್ವೆನ್ಸಸ್ ಭರ್ಜರಿಯಾಗಿ ಶೂಟ್ ಆಗ್ತಾ ಇದೆ. ಹಾಗೆ ಅದರ ಮೇಕಿಂಗ್ ವಿಡಿಯೋನ ಸಿನಿಮಾ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನ ಆಕ್ಷನ್ಸ್ ಬಂದು ರವಿ ವರ್ಮಾ ಅವರ ಕೊರಿಯೋಗ್ರಫಿಯಲ್ಲಿ ನಡೀತಾ ಇದೆ. ಅಂಡ್ ಆಲ್ಸೋ ಸಿನಿಮಾ ಹೆವಿ VFX ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ ಹೆಚ್ಚಿನ ಸಮಯ ತಗೊಳ್ಳೋದಂತೂ ನಿಜ. ಹಾಗಾಗಿ ಡಿಸೆಂಬರ್ ರಿಲೀಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಮಿಸ್ ಆದ್ರೆ 2025 ಮೊದಲ ಅರ್ಧದಲ್ಲೇ 45 ರಿಲೀಸ್ ಆಗುತ್ತೆ. KRG ಸ್ಟುಡಿಯೋಸ್ ವಿತ್ ಅಂಜಲಿ ಮೆನನ್. KRG ಪ್ರೊಡ್ಯೂಸರ್ ಕಾರ್ತಿಕ್ ಗೌಡ ಅವರು ತಮ್ಮ ಮಾರ್ಕೆಟ್ ಅನ್ನ ಎಕ್ಸ್ಟೆಂಡ್ ಮಾಡೋದ್ರಲ್ಲಿದ್ದಾರೆ. ಹಾಗೆ ಅದರ ನಿಟ್ಟಿನಲ್ಲಿ ಬ್ಯಾಂಗ್ಳೂರ್ ಡೇಸ್ ನ ಡೈರೆಕ್ಟ್ ಮಾಡಿದಂತ ಅಂಜಲಿ ಮೆನನ್ ಅವ್ರ ಜೊತೆ ಕೊಲ್ಯಾಬ್ ಆಗಿದ್ದಾರೆ. ಈ ಕೊಲ್ಯಾಬರೇಷನ್ಸ್ ಅನ್ನೋದು ಒಂದು ನಿರ್ಮಾಣ ಸಂಸ್ಥೆಗೆ ತುಂಬಾನೇ ಮುಖ್ಯ. ಅದು ಹೆಚ್ಚಾಗ್ತಾನೆ ಇರಬೇಕು ಅಂಡ್ ಮೇನ್ಲಿ ಅಲ್ಲಿ ವೆರೈಟಿ ಇರಬೇಕು. ಸೊ ಅದೇ ಲೆಕ್ಕಾಚಾರದಲ್ಲಿ KRG ಅವರು ಅಂಜಲಿ ಮೆನನ್ ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಇನ್ನ ಇದು ಒರಿಜಿನಲ್ ಆಗಿ ಮಲಯಾಳಂನಲ್ಲಿ ಪ್ರೊಡ್ಯೂಸ್ ಆಗತ್ತಾ ಅಥವಾ ಕನ್ನಡದಲ್ಲೇ ಮಾಡ್ತಾರಾ ಗೊತ್ತಿಲ್ಲ. ಆದ್ರೆ ಒಬ್ಬ ಒಳ್ಳೆ ರೈಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಸಿನಿಮಾ ಮಾಡ್ತಿರೋದು ಪಾಸಿಟಿವ್ ಅಪ್ರೋಚ್ ಅಂತಾನೆ ಹೇಳ್ತೀನಿ. JC ದ ಯೂನಿವರ್ಸಿಟಿ. ಡಾಲಿ ಪಿಕ್ಚರ್ಸ್ ಸಂಸ್ಥೆಯಿಂದ ಈ ವರ್ಷಕ್ಕೆ ಮತ್ತೊಂದು ಸಿನಿಮಾ ಅನೌನ್ಸ್ ಆಗಿದೆ ಅಂಡ್ ಅದರ ಹೆಸರು JC ದ ಯೂನಿವರ್ಸಿಟಿ. ಮೂವಿನ ಚೇತನ್ ಜಯರಾಮನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರೆ ಲೀಡ್ ಆಕ್ಟರ್ ಆಗಿ ಪ್ರಖ್ಯಾತ್ ಅವರು ಕಾಣಿಸ್ಕೊತಿದ್ದಾರೆ. ನಡುವೆ ಅಂತರವೇರಲ್ಲಿ ನೆನಪಿರ್ಬೇಕಲ್ಲ, ಅದೇ ಪ್ರಖ್ಯಾತ್ ಅವರು. ಇನ್ನು ಬಿಟ್ಟಂತ ಪೋಸ್ಟರ್, ಅದರ ಡಿಸೈನಿಂಗ್ ಮತ್ತೆ ಕೊಟ್ಟಿರುವಂತ ಕ್ಯಾಪ್ಷನ್, ಕತ್ತಲೆಯ ಜಗತ್ತು ಬೆಳಕಿನ ಪಾಠ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೇನೆ JC ಜುಡಿಷಿಯಲ್ ಕಸ್ಟಡಿ ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಡಿಫ್ರೆಂಟ್ ಆಗಿ ತರೋದಕ್ಕೆ ನೋಡ್ತಾ ಇದ್ದಾರೆ. ಲೆಟ್ಸ್ ಸಿ ಅದು ಹೇಗಿರುತ್ತೆ ಅಂತ. ಸೊ ಧನಂಜಯ ಅವರು ತಮ್ಮ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂಡ್ ಅದೇ ತರ ವಿದ್ಯಾಪತಿ ಹಾಗೆ JC ದ ಯೂನಿವರ್ಸಿಟಿ ಅಂತ ವರ್ಷಕ್ಕೆರಡು ಸಿನಿಮಾನ ತಮ್ಮ ಸಂಸ್ಥೆಯಿಂದ ತರ್ತಾ ಇದ್ದಾರೆ. ಇನ್ನು ಸಾಂಗ್ ಹಾಗೆ ವಿಡಿಯೋ ಅಪ್ಡೇಟ್ಸ್ ಕಡೆ ಬಂದ್ರೆ ಕರಟಕ ದಮನಕ ಸಿನಿಮಾದಿಂದ ಮೀಟದೇನೆ ವೀಣೆಯೊಂದು ಹಾಡು ರಿಲೀಸ್ ಆಗಿದೆ. ಅಂಡ್ ಆ ಸಾಂಗ್, ಅದರಲ್ಲಿದ್ದ ಮೆಲೋಡಿ, ಹರಿಕೃಷ್ಣ ಅವರ ಕ್ಲಾಸಿಕಲ್ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇದೇ ರೀತಿ ರಂಗನಾಯಕ ಸಿನಿಮಾದಿಂದನೂ 2 ಹಾಡುಗಳು ಅಪ್ಲೋಡ್ ಆಗಿದೆ. ಅಂಡ್ ಆಸ್ ಯೂಶುವಲ್ ಅನೂಪ್ ಸಿಲಿನ್ ಅವರು ಅವೆರಡಕ್ಕೂ ಕೂಡ ಫ್ರೆಶ್ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಇನ್ನ ಫೆಬ್ರವರಿ 26 ಅಂದ್ರೆ ನಾಳೆ ಉಪೇಂದ್ರ ಅವರ UI ಸಿನಿಮಾದಿಂದ ಚೀಪ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಪ್ರೋಮೋ ಬಂದಾಗ ಅದು ಯಾರ್ಯಾರಿಗೋ ಏನೇನೋ ಅರ್ಥ ಕೊಟ್ಟಿತ್ತು. ಬಟ್ ಆ ಹಾಡಿಂದ ಉಪ್ಪಿ ಅವರು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಾಳೆನೆ ಗೊತ್ತಾಗ್ಬೇಕು. ಇನ್ಫ್ಯಾಕ್ಟ್ ಗೊತ್ತಾದ್ರೂ ಅದು ಅರ್ಥ ಆಗತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಡಿಕೇಡ್ ಫಾರ್ ಉಗ್ರಂ. ಇದೇ ಫೆಬ್ರವರಿ 21ಕ್ಕೆ ಉಗ್ರಂ ಸಿನಿಮಾ ರಿಲೀಸ್ ಆಗಿ 10 ವರ್ಷ ಆಯ್ತು. ಅಂಡ್ ಆ ಸಂಭ್ರಮಕ್ಕೆ ಸಿನಿಮಾ ಟೀಮ್ ಅವ್ರನ್ನ ಕರೆಸಿ ಒಂದು ಸ್ಪೆಷಲ್ ಇಂಟರ್ವ್ಯೂನ ಅನುಶ್ರೀ ಅವರು ಮಾಡಿದ್ದಾರೆ. ಅಂಡ್ ಆ ವಿಡಿಯೋ ಸದ್ಯದಲ್ಲೇ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಆಗಲಿದೆ. ರೀಸೆಂಟ್ OTT ರಿಲೀಸ್ಗಳ ಕಡೆ ಬಂದ್ರೆ ಸಲಾರ್ ಹಿಂದಿ ವರ್ಷನ್ ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ. ಡಂಕಿ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹಾಗೆ 11 ತಿಂಗಳಾದ್ಮೇಲೆ ದಿ ಕೇರಳ ಸ್ಟೋರಿ ZEE5ಗೆ ಕಾಲಿಟ್ಟಿದೆ. ಇದಿಷ್ಟು ಸದ್ಯಕ್ಕಿರುವಂತ ಅಪ್ಡೇಟ್ಸ್. ಇನ್ನ ಕೊಟ್ಟಿರುವಂತ ಅಪ್ಡೇಟ್ಗಳ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯ ಇದ್ರೆ ಅಥವಾ ನಾನು ಯಾವ್ದೇನಾದ್ರೂ ಮಿಸ್ ಮಾಡಿದ್ರೆ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.